ವಾರಗಟ್ಟಲೆ ಎಡೆಬಿಡದೆ ಮಳೆ, ನೆರೆ ಹಾವಳಿ, ಸಾವುಗಳು ಜಿಲ್ಲೆಯ ಜನರ ಮನಸ್ಸು ದುಗುಡದಿಂದ ತುಂಬಿ ಹೋಗಿತ್ತು. ಆದ್ರೀಗ ಮಳೆ ಇಳಿಮುಖವಾಗಿದ್ದು ಬಿಸಿಲು ಕಂಡ ಮನಸ್ಸು ಅರಳುವುದರೊಂದಿಗೆ ಮಳೆಗಾಲದ ಅತಿಥಿ ಅಣಬೆಗಾಗಿ ಹುಡುಕಾಟ ಜೋರಾಗಿದೆ. ಮಳೆಗಾಲ ಶುರುವಾಗಿದೆ. ಗುಡುಗು ಮಿಂಚಿನೊಂದಿಗೆ ಆರ್ಭಟಿಸಿದ ಮಳೆ ನೋಡಿ ಜಿಲ್ಲೆಯ ಜನ ದಂಗಾಗಿ ಹೋಗಿದ್ರು. ಆದ್ರೀಗ ಮಳೆರಾಯ ಕೊಂಚ ಬಿಡುವು ಕೊಟ್ಟಿದ್ದು ಆಗಾಗ ಬಿಸಿಲು ಬೀಳುತ್ತಿದೆ. ಹೀಗಾಗಿ ಗ್ರಾಮೀಣ ಭಾಗದ ಜನರು ವರ್ಷಕ್ಕೊಮ್ಮೆ ಬರುವ ಮಳೆಗಾಲದ ಅತಿಥಿ ಅಣಬೆ ರುಚಿಗಾಗಿ ಕಾಡು ಬೇಡು ಸುತ್ತುತ್ತಿದ್ದಾರೆ. ಮಳೆಗಾಲದ ಫೇವರೆಟ್ ಫುಡ್ ಅಂದ್ರೆ ಅದು ಅಣಬೆ. ಮಲೆನಾಡ ಅಣಬೆ ಎಲ್ಲರಿಗೂ ಅಚ್ಚುಮೆಚ್ಚು. ಅಣಬೆ ಏಳುವ ಜಾಗಗಳಲ್ಲಿ ಚುಳ್ ಅಣಬೆ, ಹೆಗ್ಗಲ್ ಅಣಬೆ, ಭೋಗಿ ಅಣಬೆ, ಅಕ್ಕಿ ಅಣಬೆ, ಹುಲ್ಲು ಅಣಬೆ, ಕಲ್ ಅಣಬೆ, ಮೊಟ್ಟೆ ಅಣಬೆ, ಹಗ್ಗಿನ ಅಣಬೆ ಇನ್ನು ಮುಂತಾದ ರೀತಿಯ ಅಣಬೆಗಳನ್ನ ಹುಡುಕುವುದು ಗ್ರಾಮೀಣ ಭಾಗದ ಜನರ ಆಸಕ್ತಿದಾಯಕ ಕೆಲಸ. ಅದರಲ್ಲೂ ಕಾಡಿನ ಅಂಚಿನಲ್ಲಿರುವವರಿಗೆ ಅಣಬೆ ಎಲ್ಲಿ ಏಳುತ್ತೆ ಅನ್ನೋದರ ಕುರುಹು ಇರೋದ್ರಿಂದ ಅಣಬೆ ಹುಡುಕುವುದು ಕಷ್ಟವೇನಲ್ಲ. ಬಾಯಿಗೆ ರುಚಿ, ದೇಹಕ್ಕೆ ಹಿತವೆನ್ನಿಸುವ ಅಣಬೆಯನ್ನು ವರ್ಷಕ್ಕೊಮ್ಮೆಯಾದರೂ ತಿನ್ನಬೇಕು ಅಂತಾರೆ. ಆದರೆ ಅಣಬೆ ಅಷ್ಟು ಸುಲಭಕ್ಕೆ ಸಿಗೋದಲ್ಲ. ಈಗ ಪಟ್ಟಣದ ಮಾರುಕಟ್ಟೆಯಲ್ಲಿ ಅಣಬೆಗಳು ಲಗ್ಗೆ ಇಟ್ಟಾಗಿದೆ. ಆದರೆ ಅದು ದುಬಾರಿ. ಎಲ್ಲಕ್ಕಿಂತ ಹೆಚ್ಚಾಗಿ ಕಿತ್ತು ತಂದ ಅಣಬೆ ತಿನ್ನೋದ್ರಲ್ಲೇ ಹೆಚ್ಚಿನ ಮಜಾ ಇರೋದು. ಅಣಬೆ ಖಾದ್ಯಗಳು ಬಹುತೇಕರಿಗೆ ಇಷ್ಟವಾಗುತ್ತೆ. ಕಡಿಮೆ ಕ್ಯಾಲೋರಿ ಅಂಶ ಹೊಂದಿರುವವರು, ಕೊಲೆಸ್ಟ್ರಾಲ್ ಹಾಗೂ ಕೊಬ್ಬಿನಂಶ ಹೊಂದಿರದ ಅಣಬೆ ಡಯಟ್ ಪ್ರಿಯರಿಗೂ ಅಚ್ಚುಮೆಚ್ಚು. ಇದರಲ್ಲಿ ಪ್ರೋಟೀನ್ ಅಂಶ ಅಧಿಕವಿದ್ದು ಇದರ ಸೇವೆ ಆರೋಗ್ಯಕ್ಕೂ ಉತ್ತಮ ಅನ್ನೋದು ತಜ್ಞ ವೈದ್ಯರ ಅಭಿಪ್ರಾಯವಾಗಿದೆ. ಅದರಲ್ಲೂ ಮಾಂಸಾಹಾರಿ ಪ್ರಿಯರಿಗೆ ಅಣಬೆಗಳು ಎಂದರೆ ಪಂಚ ಪ್ರಾಣ. ಯಾಕಂದ್ರೆ ಇದು ಸಹ ಮಾಂಸಾಹಾರದಂತೆ ರುಚಿಯನ್ನೇ ನೀಡುತ್ತೆ. ಹೀಗಾಗಿ ಗ್ರಾಮೀಣ ಪ್ರದೇಶದ ಜನರ ಕಣ್ಣು ಈ ಸಮಯದಲ್ಲಿ ಹುತ್ತಗಳ ಕಡೆಯೇ ಇರುತ್ತೆ. ಅಷ್ಟಕ್ಕೂ ನಿಮ್ಮ ಕಣ್ಣು ಕೂಡ ಈ ಸಮಯದಲ್ಲಿ ಅಣಬೆ ಮೇಲಿದ್ರೂ ಆಶ್ಚರ್ಯವೇನಿಲ್ಲ ಬಿಡಿ. ನುಡಿಸಿರಿಗಾಗಿ ಮಾಗೋಡ್ನಿಂದ ಟಿಜಿ ಹೆಗಡೆ.